ಇನ್ನು ಶಿವಮೊಗ್ಗದಲ್ಲಿ ಕಾರನ್ನ ತಡೆದು ಹಣವನ್ನ ದೋಚಿದ್ದಾರೆ ಖದೀಮರು. ಶಿವಮೊಗ್ಗದ ಸುತ್ತುಕೋಟೆ ಟೋಲ್ಗೇಟ್ ಬಳಿ ಆಗಿರುವಂತಹ ಘಟನೆ ಇದು. ಸವಳಂಗ ರಸ್ತೆಯ ಸುತ್ತುಕೋಟೆ ಟೋಲ್ಗೇಟ್ ಬಳಿ ಈ ರೀತಿ ಕಾರನ್ನ ತಡೆದು ಡ್ರೈವರ್ನಿಂದ ಹಣವನ್ನ ದೋಚಿದೆ ಒಂದು ಗ್ಯಾಂಗ್. ಜೂನ್ 12ನೇ ತಾರೀಕು ರಾತ್ರಿ 10 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಕಾರು ಚಾಲಕ ಶಿವಯೋಗಿ ಹಣವನ್ನ ಕಳ್ಕೊಂಡಿರುವಂತಹ ವ್ಯಕ್ತಿ. ಟೋಲ್ಗೇಟ್ನ ಸಿಸಿ ಕ್ಯಾಮೆರಾದಲ್ಲಿ ಈ ದೌರ್ಜನ್ಯ ಸೆರೆಯಾಗಿದೆ. ಶಿವಮೊಗ್ಗದ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಟೋಲ್ಗೇಟ್ ಬಳಿ ಬಂದಂತಹ ಕಾರು ಮೊದಲಿಗೆ ಒಬ್ಬ ಬಂದು ಅದನ್ನ ತಡೀತಾನೆ. ಬಂದು ಡ್ರೈವಿಂಗ್ ಸೀಟ್ನಲ್ಲಿದ್ದಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ನಂತರದಲ್ಲಿ ಒಬ್ಬರ ನಂತರ ಒಬ್ರು ಅನ್ನೋ ಹಾಗೆ ಸುಮಾರು 10ಕ್ಕೂ ಹೆಚ್ಚು ಜನ ಸೇರಿಬಿಡ್ತಾರೆ. ಆ ಬಳಿಕ ಸುಲಿಗೆ ಆರಂಭ ಆಗತ್ತೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಶಿವಮೊಗ್ಗದ ಸುತ್ತುಕೋಟೆ ಟೋಲ್ ಗೇಟ್ ಬಳಿ ಜೂನ್ 12ನೇ ತಾರೀಕು ಮಧ್ಯರಾತ್ರಿ ಆಗಿರುವಂತಹ ಘಟನೆ. ರಾತ್ರಿ 10 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ. ಸವಳಂಗ ರಸ್ತೆಯ ಸುತ್ತುಕೋಟೆ ಟೋಲ್ ಗೇಟ್ ಇದು. ಆ ಟೋಲ್ ಗೇಟ್ಗೆ ಒಂದು ಕಾರ್ ಬರ್ತಾ ಇದ್ದ ಹಾಗೆ ಒಬ್ಬಾತ ಮೊದಲಿಗೆ ಅಡ್ಡ ಹಾಕ್ತಾನೆ. ಅಡ್ಡ ಹಾಕಿ ಡ್ರೈವಿಂಗ್ ಸೀಟ್ ನಲ್ಲಿ ಕೂತಿದ್ದವನ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೆಲವೇ ಕ್ಷಣದಲ್ಲಿ ಒಂದಿಡೀ ಗ್ಯಾಂಗ್ ಕಾರನ್ನ ಅಡ್ಡ ಹಾಕ್ಬಿಡುತ್ತೆ. ಕಾರನ್ನ ಸುತ್ತುವರೆದು ಬಿಡ್ತಾರೆ. ಆ ನಂತರ ಕಾರ್ನಲ್ಲಿ ಇದ್ದವನಿಂದ ಹಣಕ್ಕಾಗಿ ಪೀಡಿಸುವುದಕ್ಕೆ ಶುರು ಮಾಡ್ತಾರೆ. ಟಾರ್ಚರ್ ಕೊಡುವುದಕ್ಕೆ ಶುರು ಮಾಡ್ತಾರೆ. ಬೆದರಿಸುವುದಕ್ಕೆ ಶುರು ಮಾಡ್ತಾರೆ. ಆ ನಂತರ ಹಣವನ್ನ ಸುಲಿಗೆ ಮಾಡಿದಂತಹ ನಂತರದಲ್ಲಿ ಆ ಕಾರನ್ನ ಹೋಗುವುದಕ್ಕೆ ಬಿಟ್ಟಿದ್ದಾರೆ. ಅಲ್ಲಿಂದ ತೆರಳುವುದಕ್ಕೆ ಬಿಟ್ಟಿದ್ದಾರೆ. ಈ ರೀತಿ ನಡು ರಸ್ತೆಯಲ್ಲಿ ದರೋಡೆ ಮಾಡಿರೋದು ಅಥವಾ ಹಣವನ್ನ ವಸೂಲಿ ಮಾಡಿರೋದು ಸದ್ಯ ಆಘಾತಕ್ಕೆ ಕಾರಣ ಆಗಿದೆ. ಜೂನ್ 12ನೇ ತಾರೀಕು ರಾತ್ರಿ 10 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ರಾತ್ರಿ 10 ಗಂಟೆ ಸುಮಾರಲ್ಲಿ ಕಾರನ್ನ ಅಡ್ಡ ಹಾಕಿ ಒಂದಡೀ ಗ್ಯಾಂಗ್ ಈ ರೀತಿ ವಸೂಲಿಗೆ ನಿಲ್ಲುತ್ತೆ ಅಂತಂದ್ರೆ ನಿಜಕ್ಕೂ ಶಾಕಿಂಗ್. ಯಾವ ಕಾರಣಕ್ಕಾಗಿ ಹಣ ವಸೂಲಿ ಮಾಡಿದ್ರು? ಏನ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಬಂದಿದ್ರು? ದರೋಡೆಕೋರರ ಅಥವಾ ಬೇರೆನಾದ್ರೂ ಇನ್ಸಿಡೆಂಟ್ ಆಗಿದ್ಯಾ? ಹೇಗೆ ವಿದ್ಯಾ, ಏನು ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಹೋಗ್ಬೇಕಾದ್ರೆ ಸವಳಂಗ ರಸ್ತೆ ಅಂತ ಏನ್ ಬರುತ್ತೆ, ಆ ಒಂದು ಸವಳಂಗ ರಸ್ತೆಯಲ್ಲಿ ಬರುವಂತಹ ಒಂದು ಟೋಲ್ ಗೇಟ್. ಆ ಒಂದು ಟೋಲ್ ಗೇಟ್ ಅಲ್ಲಿ ಇತ್ತೀಚೆಗೆ ಕಳೆದ ಒಂದೂವರೆ ವರ್ಷದಿಂದ ಆರಂಭ ಆಗಿರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡ್ತಿರೋಂಥ ಒಂದು ಟೋಲ್ ಗೇಟ್. ಅದಕ್ಕಿಂತ ಮುಂಚೆ ಸಾಕಷ್ಟು ಹಳ್ಳಿಗಳು ಸಿಗುತ್ತೆ, ಆದ್ರೆ ಅದ್ಯಾವುದೋ ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲದೆ ಇದ್ರು ಮೊನ್ನೆ ನಡೆದಿರುವಂತ ಘಟನೆ ನಾವು ಗಮನದಲ್ಲಿಟ್ಕೊಂಡು ಮಾತಾಡಿದರೆ, ಶಿಕಾರಿಪುರ ತಾಲೂಕಿನ ಗಾಮ ಗ್ರಾಮದ ಶಿವಯೋಗಿ ಅನ್ಸಿಬಿಟ್ಟು ಒಂದು ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ನ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು ಶಿವಮೊಗ್ಗಕ್ಕೆ ಬಂದು ವಾಪಸ್ ತೆರಳ್ತಿರ್ಬೇಕಾದ್ರೆ ರಾತ್ರಿ 9:40ರಿಂದ 10 ಗಂಟೆ ಸುಮಾರಿಗೆ ಅವರಿಗೆ ಹಿಂದ್ಗಳನ್ನ ಬಂದಂತಹ ಅವ್ರನ್ನ ಕಾಲನ್ನ ಹಿಂಬಾಲಿಸ್ಕೊಂಡು ಬಂದಂತಹ ಕೆಲವು ವ್ಯಕ್ತಿಗಳು ಗಾಡಿ ನಿಲ್ಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗಾಡಿ ನಿಲ್ಲಿಸ್ತಿದ್ದಂಗೆ ಟೋಲ್ ಹತ್ರ, ಜೊತೆಗೆ ಟೋಲ್ ಆಗೋದ್ರಿಂದ ನಿಲ್ಲಿಸಲೇಬೇಕಾಗತ್ತೆ ಅಂತ ಸಂದರ್ಭನೇ ಎನ್ಕ್ಯಾಶ್ ಮಾಡ್ಕೊಂಡಂತಹ ಒಂದು 3-4 ಜನರ ದುಷ್ಕರ್ಮಿಗಳು ಅವ್ರನ್ನ ಏಕಾಏಕಿ ಅವ್ರ ಮೇಲೆ ಮುಗಿ ಬೀಳ್ತಾರೆ. ನೀನು ನಾಯಿಗೆ ಗುದ್ದು ಬಿಟ್ಟು ಬಂದಿದ್ಯಾ ಅಂತ. ಬಟ್ ಆ ಥರದ ಯಾವುದೇ ಅಲ್ಲಿ ಪ್ರಕರಣಗಳು ನಡೆದಿರಲ್ಲ. ನಾಯಿಗೆ ಗುದ್ದು ಬಂದಿಯಾ ನೀನು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಜಗಳ ತೆಗೆದು ಅವ್ರ ಕಾರಲ್ಲಿ ಕೂತಿದ್ದಾಗಲೇ ವಿಡಿಯೋದಲ್ಲಿ ತಾವು ಗಮನಿಸಬಹುದು. ಅವರಿಗೆ ಮುಖಕ್ಕೆ ತುಂಬಾನೇ ಜೋರಾಗಿ ಹೊಡೆದ್ಬಿಟ್ಟು ಅವ್ರಿಗೆ ಹೆದರಿಸ್ಬಿಟ್ಟು ಆತನ ಹತ್ರ ಇರುವಂತಹ ದುಡ್ಡನ್ನ ಕಿತ್ಕೊಂಡಿದ್ದಾರೆ. ಮತ್ತು ಅದಕ್ಕಿಂತ ತುಂಬಾನೇ ಆಶ್ಚರ್ಯ ಸಂಗತಿ ಅಂದ್ರೆ ಅದನ್ನೆಲ್ಲ ನೋಡ್ತಾ ನಿಂತಹ ಅಲ್ಲಿ ಟೋಲ್ನ ಸಿಬ್ಬಂದಿ ಕೂಡ ಯಾವುದೇ ರೀತಿ ಅದಕ್ಕೆ ಪ್ರತಿಕ್ರಿಯೆ ತನಗೋದಕ್ಕೂ ಸಂಬಂಧನೇ ಇಲ್ಲೋ ರೀತಿಯಲ್ಲಿ ಆತನ ವರ್ತನೆ ಮಾಡಿರುವಂಥದ್ದು. ಆಮೇಲೆ ಆ ಸಂದರ್ಭದಲ್ಲಿ ಯಾರು ತನಗೆ ಸಹಾಯಕ್ಕೆ ಬರೆದಿರೋದನ್ನ ಗಮನಿಸಿದಂತಹ ಕಾರು ಚಾಲಕರಾದಂತ ಮತ್ತೆ ಶಿವಯೋಗಿ ಬೇರೆ ದಾರಿಯಲ್ಲಿ ತಮ್ಮ ಹತ್ರ ಇರೋ ದುಡ್ಡನ್ನ ಕೊಟ್ಟು ಮತ್ತೆ ಎಕ್ಸ್ಟ್ರಾ ಏನ್ ದುಡ್ಡು ಇತ್ತು ಹೆಚ್ಚು ಕಡಿಮೆ 1800ರಿಂದ 2000 ರೂಪಾಯಿ ಅಷ್ಟು ಅವ್ರು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ. ಆ ಕಂಪ್ಲೇಂಟ್ ನ ಇಟ್ಕೊಂಡು ಮಾತಾಡಿದ್ರೆ ಸುಮಾರು 2000 ರೂಪಾಯಿ ಅಷ್ಟು ದುಡ್ಡನ್ನ ಕೊಟ್ಟು ಬೇರೆ ದಾರಿಯಿಲ್ಲದೆ ಹೋಗಿ ಶಿಕಾರಿಪುರದಲ್ಲಿ ಚಿಕಿತ್ಸೆ ತಗೊಂಡು ನಂತರ ಆ ಒಂದು ಆಘಾತದಿಂದ ಹೊರಗಡೆ ಬಂದು ಕುಂಸಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದೂರು ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಘಟನೆ ಮುಂದಿನ ದಿನಗಳಲ್ಲಿ ಈ ಒಂದು ಟೋಲ್ ಗೇಟ್ ಸುತ್ತಮುತ್ತ ಯಾವ್ದಾದ್ರು ಒಂದು ತಂಡ ಈ ತರದ ಒಂದು ದುಷ್ಕೃತ್ಯಕ್ಕೆ ಮುಂದಾಗಿರ್ಬೋದೇನೋ ಅಥವಾ ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸುಲಿಗೆ ಮಾಡುವ ಸಾಧ್ಯತೆ ಇದೆಯಾ ಅಂತ ಹೇಳ್ಬಿಟ್ಟು ಜನರು ಈಗ ಅದ್ರ ಬಗ್ಗೆ ಒಂದು ಚರ್ಚೆನ ನಡೆಸ್ತಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.